ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನೀವು ನೋಡ್ತಿರೋ ಹಾಗೆ ಗರಿ ಗರಿ ಆದಂಥ ಮಸಾಲ ರವೆ ದೋಸೆನ ಯಾವ ರೀತಿ ಮನೆಯಲ್ಲಿ ಸುಲಭವಾಗಿ ಮಾಡೋದಂತ ತೋರಿಸ್ತಿದ್ದೀನಿ ಇವತ್ತು. ಬನ್ನಿ ಹೇಗಿದ್ರೆ ಇದನ್ನು ಕ್ವಿಕ್ಕಾಗಿ ಯಾವ ರೀತಿ ಮಾಡೋದಂತ ನೋಡೋಣ. ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಿಂದ 1 ಕಪ್ಪಷ್ಟು ಚಿರೋಟಿ ರವೆ ಅಂತಲೇ ಹೇಳ್ತೀವಿ, ಸಣ್ಣ ರವೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ದೊಡ್ಡ ರವೆ ಇದ್ದರೆ ಸ್ವಲ್ಪ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಂಡು ನೀವು ಹಾಕ್ಕೊಳ್ಬೋದು. ಹಾಗೆಯೇ ನಾನಿಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಸ್ವಲ್ಪ ಟೆಕ್ಸ್ಚರ್ ಚೆನ್ನಾಗಿ ಬರಲಿ ಅಂತ ಹಾಕೋದು. ಇದಕ್ಕೇ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಂಥ ಮೆಣಸಿನ ಕಾಳಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು. ಹಾಗೆ ಹಸಿಮೆಣಸಿನ್ಕಾಯಿ 1-2 ಹಾಕ್ಕೊಳ್ತಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಬೋದು. ಹಾಗೆ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ 1 ಇಂಚಿನಷ್ಟು. ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ತೆಳುವಾಗಿ ಕಲಿಸ್ಬೇಕಾಗತ್ತೆ. ಇದನ್ನು ರವೆ ಹಾಕಿರೋದ್ರಿಂದ ಒಂದು 10 ನಿಮಿಷ ಇಟ್ಟರೆ ಚೆನ್ನಾಗಿ ನೆನೆಯುತ್ತೆ. ಅದಕ್ಕೋಸ್ಕರ ಜಾಸ್ತಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಗಟ್ಟಿ ಆಗಬಾರ್ದು. ಸೊ ನೋಡ್ತಿರ್ಬೋದು, ಒಂದು 2 ಗ್ಲಾಸಷ್ಟು ನಾನಿಲ್ಲಿ ನೀರನ್ನು ಹಾಕಿದೆ. ಅದು ಕೂಡ 2 ಗ್ಲಾಸ್ ಕೂಡ ಕಡಿಮೆ ಆಯಿತು. ನಾನಿಲ್ಲಿ ಈ ಮಿಕ್ಸ್ಚರ್ ಏನಿದೆ ಮತ್ತೊಂದು ಮಿಕ್ಸಿಂಗ್ ಬೌಲ್ಗೆ, ದೊಡ್ಡದಾಗಿರೋಂಥ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಇದಕ್ಕೆ ಇನ್ನೂ ನೀರನ್ನು ಸೇರಿಸ್ಕೊಳ್ಳೋದಿದೆ. ನೀರು ಜಾಸ್ತಿ ಆಗಬೇಕು, ಪೂರ್ತಿ ತೆಳುವಾಗಿ ಆಗಬೇಕು. ಆಗ ನೀರು ದೋಸೆ ಯಾವ ರೀತಿ ನೀವು ಮಾಡ್ತೀರೋ ಆ ಥರ ಇದು ತೆಳುವಾಗಿ ನೀರು ಹಾಕ್ಕೊಂಡು ಕಲಿಸ್ಬೇಕಾಗತ್ತೆ ಹಿಟ್ಟನ್ನು. ಇವಾಗ ನೋಡ್ತಿರೋದು ಟೋಟಲ್ ಒಂದು 4 ರಿಂದ 4.25 ಗ್ಲಾಸಷ್ಟು ನಾನು ನೀರು ಹಾಕಿದ್ದೀನಿ. ಇವಾಗ ನೋಡ್ತಿದ್ದೀರ, ಇಷ್ಟು ತೆಳುವಾಗಿದ್ದರೆ ನಿಮಗೆ ಸಾಕು. ಇದನ್ನು ಒಂದು 10 ರಿಂದ 15 ನಿಮಿಷ ಮುಚ್ಚಿ ನೆನೆಯಕ್ಕೆ ಬಿಡೋಣ. ಆವಾಗ ದೋಸೆ ಚೆನ್ನಾಗಿ ಬರುತ್ತೆ. ಇವಾಗ ಒಂದು 15 ನಿಮಿಷ ನಾನು ನೆನೆಯಕ್ಕೆ ಬಿಟ್ಟಿದ್ದೆ. ಹಿಟ್ಟು ಚೆನ್ನಾಗಿ ನೆನೆದಿದೆ. ರವೆ ಏನು ಹಾಕಿದ್ದೀವಿ, ರವೆ ಎಲ್ಲ ಚೆನ್ನಾಗಿ ನೆನೆದಿರುತ್ತೆ. ಆವಾಗ ದೋಸೆ ಹಾಕಿದಾಗ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ತವೆ ಕೂಡ ಕಾಯ್ದಿದೆ. ತವೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಮಾಡೋ ಹಾಗಿಲ್ಲ. ರವೆ ದೋಸೆ ಯಾವಾಗಲೂ ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ದೋಸೆ ಹಾಕಾದ್ಮೇಲೆ ತುಪ್ಪ ಹಾಕ್ಕೊಳ್ಳಿ. ಮೇಲ್ಗಡೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾನಿಲ್ಲಿ ಮುಚ್ಚಿ ಒಂದು 2 ನಿಮಿಷ ಬಿಡ್ತೀನಿ ಮೀಡಿಯಮ್ ಫ್ಲೇಮ್ನಲ್ಲಿ. ಹೈ ಫ್ಲೇಮ್ ಇಟ್ಟರೆ ಬೇಗನೆ ಸೀದೋಗುತ್ತೆ, ಹಾಗೆ ಏಳಲ್ಲ ದೋಸೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ತವೆನಲ್ಲೇ ಬಿಡಿ. ಇವಾಗ ತಾನಾಗೆ ಈಸಿಯಾಗಿ ಅದು ಏಳತ್ತೆ. ನೋಡ್ತಿರ್ಬೋದು ಇಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಕಾಯಿ ಚಟ್ನಿ ಜೊತೆ ನೀವು ಇದನ್ನು ಸರ್ವ್ ಮಾಡ್ಕೊಳ್ಬೋದು, ಅಥವಾ ಕಾಯಿ ಚಟ್ನಿ ಆಲೂ ಭಾಜಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇದನ್ನು ಮಾಡಲಿಕ್ಕೆ ತುಂಬಾ ಪೇಷನ್ಸ್ ಬೇಕು. ರವೆ ದೋಸೆ ಮಾಡಲಿಕ್ಕೆ ಸ್ವಲ್ಪ ನಿಧಾನವಾಗಿ ಬೇಯಿಸ್ಬೇಕು ಇದನ್ನು. ಇವಾಗ ನೋಡ್ತಿರೋದು, ಪ್ರತಿ ಸತಿ ನೀವು ದೋಸೆ ಹಾಕಿ ತೆಗೆದ್ಮೇಲೆ ಟಿಶ್ಯೂಯಿಂದ ಒಂದ್ಸರಿ ತವೆನ ಒರೆಸ್ಕೊಂಡಾದ್ಮೇಲೆ ಮತ್ತೆ ಹಾಕ್ಕೊಳ್ಳಿ. ಈ ಥರ ಹಾಕಾದ್ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ನೋಡ್ತಿರ್ಬೋದು. ಆವಾಗಲೇ ಹೇಳ್ದಾಗೆ ಒಂದು 2 ನಿಮಿಷ ನೀವು ಮುಚ್ಚಿ ಫ್ರೈ ಮಾಡಿದರೆ ಇದು ಈ ಥರ ಗೋಲ್ಡನ್ ಬ್ರೌನ್ ಆಗಿರುತ್ತೆ. ಈಸಿಯಾಗಿ ತವೆಯಿಂದ ಏಳುತ್ತೆ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂಥರ ಡಿಫ್ರೆಂಟಾಗಿ ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ.